ಪೊಲೀಸರ ಮೇಲೆ ದರ್ಪ ತೋರಿದ ಕಾಂಗ್ರೆಸ್ ಶಾಸಕನ ಆಪ್ತನನ್ನ ಪೊಲೀಸರು ಬಂಧಿಸಿದ್ದಾರೆ. ಮಂಡ್ಯದ ಕಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಪೊಲೀಸರ ಮೇಲೆ ದರ್ಪ ತೋರಿದ ಗ್ರಾಮ ಪಂಚಾಯಿತಿ ಸದಸ್ಯ ಅನಿಲ್ ಕುಮಾರ್ ಪೊಲೀಸರನ್ನೇ ಎಳೆದಾಡಿದ. ಇದೀಗ ಘಟನೆಯ ಸಂಬಂಧ ಮಂಡ್ಯ ಗ್ರಾಮಾಂತರ ಠಾಣೆ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಮಕ್ಕಳು ಕಂಡಿಲ್ಲ ಕೊಟ್ಟಿದೆ ಅಣ್ಣ ಸುಮ್ಮನೆ ಇದೆ ಕಣ ನಾಗಮಂಗಲ ಗಲಭೆ ಪ್ರಕರಣದಲ್ಲಿ ಕಿಡಿಗೇಡಿಗಳ ದುಷ್ಕೃತ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಅಂಗಡಿಗೆ ಪೆಟ್ರೋಲ್ ಬಾಂಬ್ ಎಸೆದು ಬೆಂಕಿ ಹಚ್ಚೋ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಂಗಡಿಗೆ ಪೆಟ್ರೋಲ್ ಸುರಿದು ಬೆಂಕಿ ಕಡ್ಡಿ ಗೀರಿದ್ರು. ಬಳಿಕ ಬೆಂಕಿ ಧಗಧಗಿಸಿ ಅಂಗಡಿ ಹೊತ್ತಿ ಉರಿದು ಪೆಟ್ರೋಲ್ ಬಾಂಬ್ ಎಸೆದಿದ್ದಾರೆ. ಅಲ್ಲದೆ ತಮ್ಮ ಕೃತ್ಯ ಸೆರೆಯಾಗಬಾರದು ಅಂತ ಸಿಸಿಟಿವಿಯನ್ನ ಕೂಡ ಧ್ವಂಸಗೊಳಿಸಿದ್ದಾರೆ ಕಿಡಿಗೇಡಿಗಳು. ಆ ಎಲ್ಲಾ ದುಷ್ಕೃತ್ಯ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅದೇ ಸಮಯದಲ್ಲಿ ಪೊಲೀಸರು ಅಲ್ಲೇ ಇದ್ರೂ ಕೂಡ ರಕ್ಷಣೆ ಮಾಡೋದನ್ನ ಬಿಟ್ಟು ಕೈ ಚೆಲ್ಲಿ ಕುಳಿತಿದ್ರು. ಧರ್ಮಸ್ಥಳ ಸಂಘದ ಬಗ್ಗೆ ನರೇಂದ್ರ ಸ್ವಾಮಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಳವಳ್ಳಿಯ ಹಾಡ್ಲಿಯಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಮಾತಾಡಿದ್ದು, ಹೆಸರಿಗೆ ಮಾತ್ರ ಅದು ಧರ್ಮಸ್ಥಳ ಸಂಘವಾಗಿದೆ, ಆದರೆ ಅದರಲ್ಲಿ ಧರ್ಮದ ಕೆಲಸವೇ ಇಲ್ಲ. ಧರ್ಮಸ್ಥಳದ ಸಂಘದಿಂದ 40% ಬಡ್ಡಿ ವಸೂಲಿ ಮಾಡಲಾಗ್ತಾ ಇದೆ. ಧರ್ಮಸ್ಥಳ ಸಂಘದಲ್ಲಿ ಧರ್ಮದ ಕಾರ್ಯ ನಡೆಯಲ್ಲ ಅಂತ ಹೇಳೋ ಮೂಲಕ ವಿವಾದಕ್ಕೆ ನಾಂದಿ ಹಾಡಿದ್ದಾರೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಧರ್ಮಸ್ಥಳ ಸಂಘ ಮಂಜುನಾಥ ನಂಬ್ಕೊಂಡ್ಬಿಟ್ಟಿದ್ದೀರಿ ನೀವು. ಸಂಘದ ಹೆಸರು ಧರ್ಮಸ್ಥಳದ್ದು, ಆದ್ರೆ ಅಲ್ಲಿ ಧರ್ಮದ ಕೆಲಸ ನಡೀತಲೇ ಇಲ್ಲ. ನೀವು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ, ದುಡ್ಡು ಕಟ್ಟಿ, ವಾರದ ದುಡ್ಡು ಕಟ್ಟಿ, ಚೀಟಿ ಮಾಡಿ ಯಾರನ್ನ ಶ್ರೀಮಂತರು ಮಾಡ್ತಾ ಇದ್ದೀರಿ ನೀವು. ಅರ್ಜೆಂಟಾಗಿ ದುಡ್ಡು ಸಿಕ್ತು 10,000 20,000 ಅಷ್ಟೇ. ನೀನು 10,000 20,000ಕ್ಕೆ ನೀ ಎಷ್ಟೊಂದು ವರ್ಷ ಕಟ್ತಾ ಇದ್ದೀನಿ ಕೊಡ್ತಾ ಇಲ್ಲ. ಒಳಗುಟ್ಟನ್ನು ಕಟ್ತಾ ಇದೆ. ಈ ಪಿಡುಗನ್ನ ತಪ್ಪಿಸ್ಲಿಕ್ಕೋಸ್ಕರ ಒಂದು ಮನೆ ಬದುಕು ಉಳಿಬೇಕು ಅಂತಂದ್ರೆ ಒಂದು ತಾಯಿಗೆ ಜವಾಬ್ದಾರಿ ನಿಲ್ಲೋಣ ಅಂತ 2,000 ರೂಪಾಯಿ ಕೊಡ್ತಾ ಇರೋದು. ಆ ಧರ್ಮಸ್ಥಳ ಸಂಘಕ್ಕೆ ನೀವು ಕಟ್ತಾರೆ ಬಡ್ಡಿ ಎಷ್ಟು 1 ವರ್ಷಕ್ಕೆ ನಿಮ್ಗೆ. ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಗಲಭೆ ಸಂಬಂಧ ರಿಪಬ್ಲಿಕನ್ ಜೊತೆ ಪ್ರತ್ಯಕ್ಷದರ್ಶಿ ನೂರ್ ಅಹಮದ್ ಮಾತನಾಡಿದ್ದಾರೆ. ನಾನು ಸಹ ಗಣೇಶ ಕೂರಿಸೋದಕ್ಕೆ ಹಣ ನೀಡಿದ್ದೇನೆ. ನನ್ನ ಎದುರೇ ಸ್ನೇಹಿತ ವಿನೋದ್ ಅಂಗಡಿಗೆ ಬೆಂಕಿ ಬಿದ್ದು ಸುಟ್ಟು ಭಸ್ಮವಾಯಿತು. ನಾಗಮಂಗಲ ಮತ್ತೆ ಮೊದಲಿನಂತೆ ಆಗಬೇಕು ಅಂತ ಹೇಳಿದ್ದಾರೆ. ಸರ್, ಹಬ್ಬ ನಾವು ಆಚರಿಸ್ತೀವಿ. ಇಬ್ರಾಳು ಅಲ್ಲಿ ಮುಸ್ಲಿಮ್ಸು ಇದ್ದಾರೆ, ಗೌಡ್ಗಳು ಇದ್ದಾರೆ, ಬೇರೆ ಕ್ಯಾಸ್ಟ್ ಇಲ್ಲ. ಇಬ್ರಾಳು ಸೇರಿ ಮಾಡ್ತೀವಿ ಸರ್ ಅಲ್ಲಿ ಹಬ್ಬ. ನಾನೇ ತರಣಿಕಾಳು ಕೊಟ್ಟಿದ್ದೀನಿ, ಹಬ್ಬಕ್ಕೆ ದುಡ್ಡು ಕೊಟ್ಟಿದ್ದೀನಿ ಅಂತ. ನಮ್ಮೂರಲ್ಲಿ ಯಾರೋ ಬಂದು ಮಾಡಿಬಿಟ್ಟು ಹೋಗಿದ್ದಕ್ಕೆ ನಾವು ಪಶ್ಚಾತ್ತಾಪ ಪಡಬೇಕು. ನಮಗೆ ಎಷ್ಟು ಅವಮಾನ ಅಂದರೆ ಇಡೀ ಕರ್ನಾಟಕ ನಮ್ಮ ಕಡೆ ನೋಡ್ತೈತೆ ಅಂದರೆ ನಮಗೆ ಅವಮಾನ ಸರ್. ಅದು ನಾವು ಹೆಂಗಿದ್ದು ಅಂದರೆ ಅಂತಂದು ಸರ್ ಆ ಹಬ್ಬ ನಾವು ಆಚರಿಸ್ತೀವಿ. ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದ ಬದರಿಕೊಪ್ಪಲಿನಲ್ಲಿ ನೀರವ ಮೌನ ಆವರಿಸಿದೆ. ಬಂಧನದ ಭೀತಿಯಲ್ಲಿ ಊರು ಬಿಟ್ಟ ಯುವಕರು ವಾರ ಕಳೆದರೂ ವಾಪಸ್ ಬಂದಿಲ್ಲ. ಊರಿನ ರಸ್ತೆಗಳು ಖಾಲಿಯಾಗಿದ್ದು ಬಿಕೋ ಅಂತಿವೆ. ಮನೆಗೆ ಆಧಾರವಾಗಿದ್ದವರು ಇಲ್ಲದ ಕುಟುಂಬಸ್ಥರು ಇದೀಗ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಸದಾ ಲವಲವಿಕೆಯಿಂದ ಇರ್ತಾ ಇದ್ದಂತಹ ಗ್ರಾಮದಲ್ಲಿ ಮಂಕು ಕವಿದ ವಾತಾವರಣ ನಿರ್ಮಾಣವಾಗಿದೆ. ನಾಗಮಂಗಲ ಗಲಭೆ ಹಿಂದೆ ಕೇರಳ ಮಾತ್ರವಲ್ಲ, ಬಾಂಗ್ಲಾ ನಂಟು ಇದೆ ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರು ನಾಗಮಂಗಲದಲ್ಲಿ ಬೀಡು ಬಿಟ್ಟಿದ್ದಾರಂತೆ. ತಾಲೂಕಿನ ಕೆಲವು ತೋಟಗಳಲ್ಲಿ ಬಾಂಗ್ಲಾದವರು ವಾಸ ಮಾಡ್ತಿದ್ದಾರೆ. ಹೇಗೆ ಬಂದ್ರು, ಯಾರು ಕರೆದುಕೊಂಡು ಬಂದ್ರು ಗೊತ್ತಿಲ್ಲ. ನಾನು ಶಾಸಕನಾಗಿದ್ದಾಗಲೇ ಸರ್ಕಾರದ ಗಮನಕ್ಕೆ ತಂದಿದೆ, ಆದರೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ. ಮೇಲ್ನೋಟಕ್ಕೆ ಮಾತ್ರ ನಾಗಮಂಗಲ ಸಹಜ ಸ್ಥಿತಿಗೆ ಬಂದಿದೆ, ಆದರೆ ಇಂದಿಗೂ ಬೂದಿ ಮುಚ್ಚಿದ ಕೆಂಡದಂತಿದೆ. ಬಾಂಗ್ಲಾ ದೇಶದವರು ಈ ಗಲಭೆಯಲ್ಲಿ ಭಾಗಿಯಾಗಿರುವ ಶಂಕೆ ಇದೆ ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಮಂಡ್ಯ ರೋಡು ಇಂಟೀರಿಯರ್ಗೆ ಹೋದರೆ ಎಲ್ಲೆಲ್ಲಿ ಈ ಕೋಳಿ ಫಾರ್ಮ್ಸ್ ಇದೆ, ಎಲ್ಲೆಲ್ಲಿ ಕೆಲವು ಈ ಫೀಡ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅಲ್ಲೆಲ್ಲ ಇರೋರೇ ಅವರು ಬಾಂಗ್ಲಾದೇಶದವರು. ಅದು ಗೊತ್ತಿಲ್ಲ. ಯಾರಾದರೂ ಹೋಗಿ ನೋಡೋಕ್ಕಾಗತ್ತಾ? ಇದನ್ನು ನೋಡಬೇಕಲ್ವಾ? ನಾನು ಇದನ್ನು ಭಾಳ ನಮ್ಮ SP ಲೆವೆಲಲ್ಲೇ ತುಂಬ ಜನ ಗಮನಕ್ಕೆ ನಾನು ತಂದಿದ್ದೆ. ಆದರೆ ಅವ್ರು ಏನು ಆ್ಯಕ್ಷನ್ ತೊಗೊಳ್ತಾರೆ. ಈಗೇನು ಸಿಗ್ತದಲ್ಲಪ್ಪ, ಆಧಾರ್ ಕಾರ್ಡು ಫ್ರೀಯಾಗಿ ಮಾಡಿಸ್ಕೋಬೋದು, ಇದು ಕಾಸು ಕೊಟ್ಟರೆ ಏನು ಬೇಕಾದ್ರೂ ಮಾಡೋಕ್ಕೆ ಸರ್ಕಾರ ಇದೆಯಲ್ಲ.
ಅವರೆಲ್ಲ ಬೇಕಾದರೆ ನಾವು ಕರ್ನಾಟಕದವ್ರೆ ಅಂತ ಬೇಕಾದ್ರೆ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ ಇಷ್ಟೊತ್ತಿಗೆ. ವೋಟ್ ಲಿಸ್ಟು ಮಾಡಿಸಿದ್ರು ಮಾಡಿದ್ರು ಗೊತ್ತಿಲ್ಲ. ತನಿಖೆ ನಡಿಬೇಕಲ್ಲ, ಯಾಕೆ ಬಂದಿದ್ದಾರೆ, ಏನು ಮಾಡಿದ್ದಾರೆ, ಅವ್ರು ಕರ್ಕೊಂಬಂದವ್ರು ಯಾರು, ಅದಕ್ಕೋಸ್ಕರ ಕರ್ಕೊಂಬಂದಿದ್ದಾರೆ, ಇದೆಲ್ಲ ತನಿಖೆ ಮಾಡದೆ ಹೋದರೆ. ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಮೆರವಣಿಗೆ ನಡೆದಿದೆ. ಭೀಮೇಶ್ವರ ದೇವಾಲಯದ ಆವರಣದಿಂದ ಮೆರವಣಿಗೆ ಆರಂಭವಾಗಿದ್ದು 80ನೇ ವರ್ಷದ ಹಿಂದೂ ಮಹಾಸಭಾ ವಿಸರ್ಜನಾ ಪೂರ್ವ ಮೆರವಣಿಗೆ ಹಿನ್ನೆಲೆ ಶಿವಮೊಗ್ಗ ನಗರ ಸಂಪೂರ್ಣ ಕೇಸರಿಮಯವಾಗಿದೆ. ಶಿವಮೊಗ್ಗ ನಗರದಾದ್ಯಂತ ಕೇಸರಿ ಧ್ವಜಗಳು, ಫ್ಲೆಕ್ಸ್ಗಳು ರಾರಾಜಿಸುತ್ತಿವೆ. ನಗರದ 4 ಭಾಗದಲ್ಲಿ ಪ್ರಮುಖ ಪ್ರವೇಶ ದ್ವಾರವನ್ನು ನಿರ್ಮಿಸಲಾಗಿದೆ. ಅಮೀರ್ ಅಹ್ಮದ್ ವೃತ್ತದಲ್ಲಿ ಅಯೋಧ್ಯೆಯ ರಾಮನ ಪ್ರತಿರೂಪ ಅಲಂಕಾರ, ಗಾಂಧಿ ಬಜಾರ್ನಲ್ಲಿ ಕಾಶಿ ವಿಶ್ವನಾಥ ಮಹಾದ್ವಾರ ಮಾದರಿ, ನ್ಯೂ ಮಂಡ್ಲಿ ಬಳಿ ಆಂಜನೇಯನ ಪ್ರತಿರೂಪ ಅಲಂಕಾರ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭಾರಿ ಭದ್ರತೆ ನಿಯೋಜಿಸಲಾಗಿದೆ. ಜೀವ ಉಳಿಸಲು ಹೋಗಿ ಮಹಿಳೆಯೊಬ್ಬರು ತಮ್ಮ ಪ್ರಾಣವನ್ನ ತೆತ್ತಿದ್ದಾರೆ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಕೋಟೇಶ್ವರದ ಅರ್ಚನಾ ಕಾಮತ್ ಮೃತ ದುರ್ದೈವಿಯಾಗಿದ್ದು, ಸಂಬಂಧಿಕ ಮಹಿಳೆಗೆ ಯಕೃತ್ ದಾನಕ್ಕೆ ಮುಂದಾಗಿದ್ರಂತೆ. ಮಂಗಳೂರಿನ ಆಸ್ಪತ್ರೆಗೆ ಅರ್ಚನಾ ಕಾಮತ್ ದಾಖಲಾಗಿದ್ರು. ಈ ವೇಳೆ ಸೋಂಕಿಗೆ ತುತ್ತಾಗಿ ಅರ್ಚನಾ ದಾರುಣ ಅಂತ್ಯ ಕಂಡಿದ್ದಾರೆ. ಇನ್ನು ಅವರು ಸಮಾಜಮುಖಿ ಚಿಂತನೆಯೊಂದಿಗೆ ಸಕ್ರಿಯವಾಗಿದ್ರು. ಹಣದ ವಿಚಾರಕ್ಕಾಗಿ ಗಲಾಟೆಯಾಗಿ ವ್ಯಕ್ತಿಯ ಮೇಲೆ ಆಸಿಡ್ ದಾಳಿ ನಡೆದ ಘಟನೆ ಚಿಕ್ಕೋಡಿಯ ನಿಪ್ಪಾಣಿಯಲ್ಲಿ ನಡೆದಿದೆ. ವೈಶಾಲಿ ಕಾಂಬಳೆ ಎಂಬುವರಿಗೆ ಶಾರುಖ್ ಚಂದ್ ಕೋಟೆ 10,000 ರೂಪಾಯಿ ನೀಡಿದ್ರು. ಹಣ ವಾಪಸ್ ಕೇಳಿದಾಗ ಮಹಿಳೆಯರ ಕಡೆಯವರು ಶಾರುಖ್ ಮೇಲೆ ಆಸಿಡ್ ಎರಚಿಸಿದ್ದಾರೆ. ಈ ಬಗ್ಗೆ ನಿಪ್ಪಾಣಿ ಠಾಣೆಯಲ್ಲಿ ಪ್ರಕರಣ ದಾಖಲು ಕೂಡ ಆಗಿದೆ. ಆರೋಪಿಗಳನ್ನ ಬಂಧಿಸಿಲ್ಲ ಅಂತ ಹೇಳಿ ಒಂದು ಕಡೆ ಆರೋಪವನ್ನ ಕೂಡ ಮಾಡಲಾಗ್ತಾ ಇದೆ ಶಾರುಖ್ ಕಡೆಯಿಂದ. ಬೆಳಗಾವಿಯಲ್ಲಿಂದು ಐತಿಹಾಸಿಕ ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆ ಹಿನ್ನೆಲೆ ಖಾಕಿ ಹೈ ಅಲರ್ಟ್ ಆಗಿದೆ. ಬೆಳಗಾವಿ ಮಹಾನಗರದಲ್ಲಿ ಇಂದು 400ಕ್ಕೂ ಅಧಿಕ ಸಾರ್ವಜನಿಕ ಗಣೇಶ ಮೂರ್ತಿಗಳ ಅದ್ದೂರಿ ವಿಸರ್ಜನೆ ಕಾರ್ಯಕ್ರಮ ನಡೆಯಲಿದೆ. ಮಹಾರಾಷ್ಟ್ರ ಮಾದರಿಯಲ್ಲಿ ಅದ್ದೂರಿ ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆ ನಡೆಯಲಿದೆ. ಬೇರೆ ಜಿಲ್ಲೆಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸುವ ಸಾಧ್ಯತೆ ಇದೆ. ಹೀಗಾಗಿ 4,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಮೆರವಣಿಗೆ ವೇಳೆ ಕಣ್ಣಿಡೋದಕ್ಕೆ ಸಿಸಿ ಕ್ಯಾಮೆರಾ, ಡ್ರೋನ್ ಕ್ಯಾಮೆರಾಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ರಾಹುಲ್ ಗಾಂಧಿ ವಿರುದ್ಧ ಮಡಿಕೇರಿಯಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ಬಿಜೆಪಿ ಎಸ್ಟಿ ಮೋರ್ಚಾದಿಂದ ಪ್ರೊಟೆಸ್ಟ್ ಮಾಡಲಾಯಿತು. ಮೀಸಲಾತಿ ರದ್ದುಗೊಳಿಸುವ ಹೇಳಿಕೆ ನೀಡಿದ ಹಿನ್ನೆಲೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಯುವಕನ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ದ ರೌಡಿ ಪವನ್ ಅಲಿಯಾಸ್ ಕಡುಬು ಕಾಲಿಗೆ ಖಾಕಿ ಗುಂಡೇಟು ಬಿದ್ದಿದೆ. ವಾರಂಟ್ ಇದ್ರೂ ತಲೆಮರೆಸಿಕೊಂಡಿದ್ದ ಪವನ್ ಬಂಧನಕ್ಕೆ ತೆರಳಿದಾಗ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ. ಚಾಕುವಿನಿಂದ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದ ಪವನ್ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. ಆತ್ಮರಕ್ಷಣೆಗಾಗಿ ಪೊಲೀಸರು ಫೈರ್ ಮಾಡಿದ್ದಾರೆ. ಜ್ಞಾನ ಭಾರತಿ ಬಳಿಯ ಉಲ್ಲಾಳ ಬಳಿ ಶೂಟೌಟ್ ನಡೆದಿದೆ. ಚಿಕ್ಕೋಡಿಯ ಯಮಕನ ಮರಡಿ ಪೊಲೀಸರು ಜೂಜುಕೋರರಿಗೆ ಶಾಕ್ ನೀಡಿದ್ದಾರೆ. ಹುನೂರು ಗ್ರಾಮದ ರಸ್ತೆಯ ಬದಿಯಲ್ಲಿ ಎಸ್ಪೀಟ್ ಆಡ್ತಾ ಇದ್ದ 13 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 23,200 ರೂಪಾಯಿ ವಶಪಡಿಸಿಕೊಂಡು ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ. ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಶಾಸಕ ಮುನಿರತ್ನ ಬಂಧನ ಕಾಂಗ್ರೆಸ್ ಷಡ್ಯಂತ್ರ ಎಂಬ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಷಡ್ಯಂತ್ರಕ್ಕೆ ಮಾಡುವ ಅಗತ್ಯ ಕೂಡ ಇಲ್ಲ, ಅನಿವಾರ್ಯತೆ ಕೂಡ ಇಲ್ಲ. ಬಿಜೆಪಿಯಿಂದ ಕಾಂಗ್ರೆಸ್ ಷಡ್ಯಂತ್ರ ಮಾಡಿದ್ರೆ ಜೈಲುಗಳು ಸಾಕಾಗೋದಿಲ್ಲ. ಷಡ್ಯಂತ್ರ ಸೈಡಿನ ರಾಜಕಾರಣ ಮಾಡುವುದು ಬಿಜೆಪಿಯ ಜನ್ಮಸಿದ್ಧ ಅಧಿಕಾರ. ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಬೇಕು ಅಂದ್ರೆ ನಾಲಿಗೆ ಬಿಗಿ ಹಿಡ್ಕೊಂಡು ಮಾತನಾಡಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ.